ನಮಸ್ಕಾರ ವೀಕ್ಷಕರೇ, ಭವ್ಯಲೋಕ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗ ತುಂಬ ಜನ ಗ್ರಾಹಕರಿಗೆ ನಿಮ್ಮ ಒಂದು ತಿಂಗಳ ಹಣ ಇನ್ನೂ ಕೂಡ ಜಮೆ ಆಗಿಲ್ಲ. ಹಾಗಾಗಿ ಇದೀಗ ಕರ್ನಾಟಕ ರಾಜ್ಯ ಸರ್ಕಾರದ ಸಿಎಂ ಆದಂಥ ಸಿದ್ದರಾಮಯ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ತಿಂಗಳಿಗೆ ಸಂಬಂಧಪಟ್ಟಂತೆ 28,608 ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿರುತ್ತದೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 3 ರಿಂದ 4 ತಿಂಗಳ ಹಣ ಯಾರಿಗೂ ಕೂಡ ಇನ್ನೂ ಕೂಡ ನಿಮ್ಮ ಅಕೌಂಟ್ಗಳಿಗೆ ಜಮೆ ಆಗಿರಲ್ಲ. ಅಂತಹ ಗ್ರಾಹಕರಿಗೆ ಇದೀಗ 28,608 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಈ ಒಂದು ಆರ್ಥಿಕ ವರ್ಷದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 18,566 ಕೋಟಿ ರು ಬಿಡುಗಡೆ ಮಾಡಲಾಗಿದ್ದು, ಇದು ಜನವರಿ ತಿಂಗಳ ಒಂದು ಅಂತ್ಯದವರೆಗೆ ಎಲ್ಲ ಗ್ರಾಹಕರಿಗೆ ತಲುಪಬೇಕಾದಂಥ ಒಂದು ಹಣವಾಗಿದ್ದು, ಆದರೂ ಕೂಡ ಇನ್ನು 3 ತಿಂಗಳ ಹಣ ಯಾರ ಅಕೌಂಟಿಗೂ ಕೂಡ ಜಮೆ ಆಗಿರೋದಿಲ್ಲ. ಹಾಗಾಗಿ ಹೊಸಬರು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ಹೆಚ್ಚಿನ ಗೃಹಲಕ್ಷ್ಮಿ ಮತ್ತು ಇನ್ನಿತರ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಗಮನಿಸ್ತಾ ಇರ್ಬೋದು, ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಒಂದು ಮಾರ್ಚ್ ತಿಂಗಳಿಗೆ ಸಂಬಂಧಪಟ್ಟಂತೆ 28,608 ಕೋಟಿ ರುಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಪ್ರತಿಯೊಬ್ಬರ ಒಂದು ಅಕೌಂಟ್ಗಳಿಗೆ ಈ ಒಂದು 3 ರಿಂದ 4 ತಿಂಗಳ ಹಣವು ಕೂಡ ಪ್ರತಿಯೊಂದು ತಿಂಗಳ ಒಂದು ಒಟ್ಟಿಗೆ ಜಮೆ ಆಗುವಂಥ ಈ ಒಂದು ಮಾಹಿತಿಯನ್ನು ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಲಾಗಿರುತ್ತದೆ. ಇನ್ನೊಂದು ಮುಖ್ಯ ವಿಷಯವೇನೆಂದರೆ, ಪಂಚ ಗ್ಯಾರಂಟಿಗಳ ಈವರೆಗೆ 34,740 ಕೋಟಿ ರು ಬಿಡುಗಡೆ ಆಗಿದ್ದು, ಬಾಕಿ ಇರುವಂಥ 2-3 ತಿಂಗಳ 17,260 ಕೋಟಿ ರು ಮತ್ತು 28,608 ಕೋಟಿ ರು ಬಿಡುಗಡೆ ಮಾಡಲಾಗಿದ್ದು, ಇದು ಕರ್ನಾಟಕದ ಪ್ರತಿಯೊಬ್ಬ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಾದಂಥ ಗ್ರಾಹಕರಿಗೆ ಈ ಒಂದು ಹಣವನ್ನು ನಿಮಗೆ 3 ರಿಂದ 4 ತಿಂಗಳ ಹಣ ಯಾರಿಗೆಲ್ಲ ಜಮೆ ಆಗಿಲ್ಲ ಒಟ್ಟಿಗೆ ಈ ಒಂದು ಹಣವನ್ನು ಜಮೆ ಮಾಡಲಾಗುತ್ತದೆ ಅಂತ ಇದೀಗ ಅಧಿಕೃತ ಮಾಹಿತಿಯನ್ನು ಕರ್ನಾಟಕ ರಾಜ್ಯ ಸಿಎಂ ಆದಂಥ ಸಿದ್ದರಾಮಯ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈಗ ಆಲ್ರೆಡಿ ಯಾರಿಗೆಲ್ಲ ಈ ಒಂದು ಹಿಂದಿನ ತಿಂಗಳಿನ ಹಣ ಜಮೆ ಆಗಿರುತ್ತದೆ ಅಂಥವರಿಗೆ ಯಾವ ತಿಂಗಳ ಹಣ ಜಮೆ ಆಗಿರಲ್ಲ ಆ ಒಂದು ತಿಂಗಳ ಹಣ ಜಮೆ ಆಗುತ್ತದೆ. ಇದೀಗ ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿರುವಂಥ 31 ಜಿಲ್ಲೆಯ ಗ್ರಾಹಕರಿಗೂ ಕೂಡ ಈ ಒಂದು ಹಣ ಇನ್ನೇನು ಕೆಲವೇ ದಿನಗಳಲ್ಲಿ ಆದಷ್ಟು ಬೇಗ ನಿಮ್ಮ ಅಕೌಂಟ್ಗಳಿಗೆ ಜಮೆ ಆಗುತ್ತದೆ ಅಂತಲೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇರುತ್ತೆ. ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಈ ಒಂದು ಮಾಹಿತಿಯನ್ನು ಕರ್ನಾಟಕ ರಾಜ್ಯದ ಜನತೆಗೆ ತಿಳಿಸಿದ್ದು, ಇದೊಂದು ಸಿಹಿ ಸುದ್ದಿಯನ್ನು ಕೂಡ ನೀಡಿರ್ತಾರೆ. ಹಾಗಾಗಿ ಯಾರೆಲ್ಲ ಹೊಸಬರು ವಿಡಿಯೋಸ್ನ ನೋಡ್ತಾ ಇದ್ರ ಆದಷ್ಟು ನಿಮ್ಮದು ಯಾವ ಜಿಲ್ಲೆ ಅಂತ ಕಮೆಂಟ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ವೀಕ್ಷಕರೇ.